ಬೆಂಗಳೂರಿನಲ್ಲಿ ಪಿಯುಸಿ ವಿದ್ಯಾರ್ಥಿಗೆ ಲೈಂಗಿಕ ಕಿರುಕುಳ ನೀಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ಸ್ಟೇಬಲ್ ಯಮುನಾ ನಾಯಕ್ನನ್ನು ಬಂಧಿಸಲಾಗಿದೆ. ಆರ್ಟಿ ನಗರ ಠಾಣೆಯ ಕಾನ್ಸ್ಟೇಬಲ್ ಯಮುನಾ ನಾಯಕ್, ಉಪ್ಪಾರಪೇಟೆ ಠಾಣೆ ಪೊಲೀಸರು ಈಗ ಕಾನ್ಸ್ಟೇಬಲ್ ಅನ್ನು ಬಂಧಿಸಿದ್ದಾರೆ. ಪೋಕ್ಸೋ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ. ಏನಾಗಿತ್ತು ಏನು ಅನ್ನೋದನ್ನು ನೋಡೋದಾದ್ರೆ, ಫ್ರೀಡಂ ಪಾರ್ಕ್ನಲ್ಲಿ ಕರ್ತವ್ಯಕ್ಕೆ ಅಂತ ಕಾನ್ಸ್ಟೇಬಲ್ ನಿಯೋಜನೆಗೊಂಡಿರ್ತಾರೆ. ಈ ವೇಳೆ ಫಸ್ಟ್ ಪಿಯುಸಿ ವಿದ್ಯಾರ್ಥಿಗೆ ಲೈಂಗಿಕ ಕಿರುಕುಳ ನೀಡಿರ್ತಾನೆ ಯಮುನಾ ನಾಯಕ್ ಅಂತ. ಈ ಹಿನ್ನೆಲೆ ಉಪ್ಪಾರಪೇಟೆ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇದೀಗ ಪೊಲೀಸರು ಕಾನ್ಸ್ಟೇಬಲ್ ಅನ್ನ ಬಂಧಿಸಿದ್ದಾರೆ. ಪ್ರತಿನಿಧಿ ಪ್ರಜ್ವಲ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಜ್ವಲ್, ಇತ್ತೀಚೆಗೆ ಬರ್ತಾ ಇರುವಂತಹ ಸುದ್ದಿಗಳನ್ನ ನೋಡಿದ್ರೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗಿರುವಂತಹ ಪೊಲೀಸ್ ಅಧಿಕಾರಿಗಳು, ಕಾನ್ಸ್ಟೇಬಲ್ಗಳು ಈ ರೀತಿಯಾಗಿ ವರ್ತಿಸಿದ್ರೆ ಹೇಗೆ ಅಂತ ಭಯ ಹುಟ್ಟುತ್ತೆ. ಪಿಯುಸಿ ವಿದ್ಯಾರ್ಥಿನಿ, ಸೊ ಆಕೆಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಕಾನ್ಸ್ಟೇಬಲ್ ಅನ್ನ ಈಗ ಬಂಧಿಸಲಾಗಿದೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಅವರಿಂದ ಏನಾದರೂ ಕ್ಲಾರಿಫಿಕೇಶನ್ ಸಿಗ್ತಾ ಇದೆಯಾ? ಏನ್ ಗೊತ್ತಾಗ್ತಾ ಇದೆ ಪ್ರಜ್ವಲ್? ಚೈತ್ರ, ಪ್ರಮುಖವಾಗಿ ಈ ಕಾನ್ಸ್ಟೇಬಲ್ ಯಮುನಾ ನಾಯಕ್ ಏನಿದ್ದಾನೆ, ಈ ವ್ಯಕ್ತಿಯನ್ನ ಆರ್ಟಿ ನಗರ ಪೊಲೀಸ್ ಠಾಣೆಯನ್ನ ಫ್ರೀಡಂ ಪಾರ್ಕ್ ನಲ್ಲಿ ಬಂದೋಬಸ್ತಿಗೆ ಅಂತೇಳಿ ನಿಯೋಜನೆಯನ್ನ ಮಾಡಿರ್ತಾರೆ. ಅಲ್ಲಿಗೆ ಬಂದಂತ ಇಬ್ಬರು ಯುವಕರಿಗೆ, ಅಂದ್ರೆ ಪಿಯುಸಿ ಓದ್ತಿದ್ದಂತ ವಿದ್ಯಾರ್ಥಿಗಳು, ಯುವಕರು ಏನಿದ್ದಾರೆ, ಅವರು ವಾಶ್ರೂಮ್ಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಲೈಂಗಿಕವಾಗಿ ಕಿರುಕುಳವನ್ನ ನೀಡಿದ್ದಾನೆ, ಮತ್ತೆ ಒಂದಷ್ಟು ಕೆಟ್ಟ ರೀತಿಯಲ್ಲಿ ಅವರನ್ನ ಸ್ಪರ್ಶವನ್ನ ಮಾಡಿದ್ದಾನೆ ಅನ್ನೋ ಹಿನ್ನೆಲೆಯಲ್ಲಿ ಆ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಹೋಗಿ ಕಾಲೇಜಿಗೆ ಮಾಹಿತಿಯನ್ನು ನೀಡ್ತಾರೆ. ಕಾಲೇಜಿನ ವತಿಯಿಂದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿ ನಂತರ ದೂರಿನ ಅನ್ವಯವಾಗಿ ಕೇಸನ್ನ ದಾಖಲು ಮಾಡ್ಕೊಂಡು ಈಗ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ಈ ಕಾನ್ಸ್ಟೇಬಲ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನ ಮಾಡಲಾಗ್ತದೆ. ಮೇಲ್ನೋಟಕ್ಕೆ ಈತ ಆ ಮಕ್ಕಳಿಗೆ ಒಂದಷ್ಟು ಬ್ಯಾಡ್ ಟಚ್ ಅನ್ನ ಮಾಡಿದ್ದಾನೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಿದೆ. ಮತ್ತೆ ಈತ ಇದುವರೆಗೆ ಹಿಂದೆ ಈ ರೀತಿಯಾದಂತಹ ಕೃತ್ಯ ಎಸಗಿದ್ನ, ಬೇರೆ ಏನಾದ್ರು ಈತನ ವಿರುದ್ಧ ಆರೋಪಗಳು ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಿದೆ. ಚಿತ್ರ. ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ. ಇನ್ನು ಸಾಲು ಸಾಲು ರಜಾ ಇದೆ, ಹಾಗಾಗಿ ಜನ ಊರುಗಳತ್ತ ಪಯಣ ಬೆಳೆಸಿದ್ದಾರೆ. ಇದರ ಪರಿಣಾಮ ಏನಾಗಿದೆ? ನೆಲಮಂಗಲ ಕುಣಿಗಲ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಇದೆ. ಕುಣಿಗಲ್ ಬೈಪಾಸ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಆಗಿದೆ. ಸಮರ್ಪಕ ಸಾರಿಗೆ ವ್ಯವಸ್ಥೆ ಇಲ್ಲದೆ ಜನ ಕೂಡ ಪರದಾಡ್ತಾ ಇದ್ದಾರೆ. ಪ್ರವಾಸಿ ತಾಣಗಳು, ಊರುಗಳಿಗೆ ತೆರಳುತ್ತಾ ಇರುವಂತಹ ಜನ. ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ನೆಲಮಂಗಲ ಆಗಿರೋದ್ರಿಂದ ಅದೇ ಮಾರ್ಗವಾಗಿ ಎಲ್ಲ ಬಸ್ಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಪ್ರೈವೇಟ್ ಎಲ್ಲವೂ ಕೂಡ ಓಡಾಟ ಇದೇ ಮಾರ್ಗವಾಗಿ ಹೋಗೋದ್ರಿಂದ ತುಂಬಾನೇ ಟ್ರಾಫಿಕ್ ಇರುತ್ತೆ. ರಜಾ ಸಂದರ್ಭದಲ್ಲಂತೂ ಹೇಳೋದೇ ಬೇಡ. ಇದು ಬೇರೆ ಸಾಲು ರಜಾ ಇದೆ, ವೀಕೆಂಡ್ ಕೂಡ ಬಂದಿದೆ. ಸೊ ಹಾಗಾಗಿ ಊರುಗಳತ್ತ ಹೋಗ್ತಾ ಇರುವಂತಹ ಜನ ಪರದಾಡ್ತಾ ಇದ್ದಾರೆ. ಇಲ್ಲೆಲ್ಲ ಒಂದು ಗಂಟೆಗಟ್ಟಲೆ ನಿಲ್ಬೇಕಾಗತ್ತೆ. 100 ಮೀಟರ್ ಪ್ರಯಾಣ ಮಾಡೋದಕ್ಕೂ ಕಾದು ಸುಸ್ತಾಗ್ತಾರೆ ಜನ. ಸೊ ಅಷ್ಟರ ಮಟ್ಟಿಗೆ ಸಮಸ್ಯೆ ಇದೆ.